ಜೈ ಜಿನೇಂದ್ರ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಶೇಷತೆ, ಇವತ್ತು ಭಗವಾನ್ ಆದಿನಾಥರ ಜನ್ಮ ಕಲ್ಯಾಣಕ ಮಹೋತ್ಸವ. ಈ ನಿಮಿತ್ತ ಜೈನರಾಗಿ ನಮಗೆ ಗೊತ್ತಿರಲೇಬೇಕಾಗಿರೋ ಮಿನಿಮಮ್ ಫ್ಯಾಕ್ಟ್ಸ್ ಏನು? ಸರಿ, ಅಯೋಧ್ಯೆ ನಗರಿಯ ರಾಜ ನಾಭಿರಾಜ ಮತ್ತು ರಾಣಿ ಮರುದೇವಿಗೆ ಜನಿಸಿದ ಮಗುವೆ ಆದಿನಾಥ ಭಗವಾನರು. ಇವರಿಗೆ 2 ಹೆಸರು, ಆದಿನಾಥ ಮತ್ತು ವೃಷಭದೇವ. ಇವರ ಚಿಹ್ನೆ ಬುಲ್ ಅಥವಾ ಎತ್ತು. ಇವರು ಇಕ್ಷ್ವಾಕು ವಂಶಕ್ಕೆ ಸೇರಲ್ಪಟ್ಟವರು. ಅವಸರ್ಪಿಣಿ ಕಾಲಘಟ್ಟದ ಮೊದಲನೆಯ ತೀರ್ಥಂಕರರು ಆದಿನಾಥ ಭಗವಾನರು. ಸರಿ, ಇವರು ದೀಕ್ಷೆ ತಗೊಳೋಕ್ಕಿಂತ ಮುಂಚೆ ಇವರ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂದರೆ, ಇವರಿಗೆ 2 ಹೆಂಡತಿರು, ನಂದ ಮತ್ತು ಸುನಂದ. 101 ಮಕ್ಕಳಲ್ಲಿ ನಮಗೆ ಮೋಸ್ಟ್ ಕಾಮನ್ ಆಗಿ ತಿಳಿದಿರೋರು ಯಾರು? ಭರತ ಚಕ್ರವರ್ತಿ ಮತ್ತು ಬಾಹುಬಲಿ ಸ್ವಾಮಿ. ಇವರಿಗೆ 2 ಹೆಣ್ಮಕ್ಳು ಕೂಡ ಇರ್ತಾರೆ, ಬ್ರಾಹ್ಮಿ ಮತ್ತು ಸುಂದರಿ ಅಂತ. ಸರಿ, ಹಿಸ್ಟ್ರಿಯಲ್ಲಿ, ಇತಿಹಾಸದಲ್ಲಿ ಯಾವಾಗ ಸಿವಿಲೈಸೇಷನ್ ಅನ್ನೋ ಪದ ಬರುತ್ತೋ, ಅನಾದಿ ಕಾಲದಿಂದಲೂ ಸಿವಿಲೈಸೇಷನ್ಗೆ ಇನ್ನೊಂದು ಹೆಸರೇ ವೃಷಭದೇವ ಭಗವಾನರು. ಇವರು ದೀಕ್ಷೆಗಿಂತ ಮುಂಚೆ ಸಾಮ್ರಾಟರಾಗಿದ್ದಾಗ, ಮಹಾರಾಜರಾಗಿದ್ದಾಗ ಇವರು ಜನಸಾಮಾನ್ಯರಿಗೆ ಹೇಳಿಕೊಟ್ಟ 6 ಸ್ಕಿಲ್ಸ್ ಯಾವ್ಯಾವು? ಅಸಿ ಅಂದರೆ ಮಾರ್ಷಿಯಲ್ ಆರ್ಟ್ಸ್ ಅಥವಾ ಡಿಫೆನ್ಸ್, ಮಸಿ ಅಂದರೆ ರೈಟಿಂಗ್ ಅಥವಾ ಆಲ್ಫಾಬೆಟ್ಸ್, ಕೃಷಿ ಅಗ್ರಿಕಲ್ಚರ್, ವಾಣಿಜ್ಯ ಟ್ರೇಡ್ ಅಥವಾ ಕಾಮರ್ಸ್, ವಿಜ್ಞಾನ ನಾಲೆಜ್ ಅಥವಾ ಸೈನ್ಸ್, ಹಾಗೂ ಶಿಲ್ಪ ಆರ್ಟ್ ಆ್ಯಂಡ್ ಕಲ್ಚರ್. ಸೊ ಇದಾಗಿತ್ತು ಲೈಫ್ ಸ್ಕಿಲ್ಸ್ ವಿಚ್ ಆರ್ ಇವನ್ ವ್ಯಾಲಿಡ್ ಟಿಲ್ ಟುಡೇ. ಸೊ ಇದಾಗಿತ್ತು ಅವರ ಏಬಲ್ ಲೀಡರ್ಶಿಪ್, ಇದಾಗಿತ್ತು ಅವರ ಜ್ಞಾನ ನಾಲೆಜ್, ಜ್ಞಾನ ಭಂಡಾರ ಅಂತಲೂ ಹೇಳ್ಬೋದು. ಇಷ್ಟು ಏಬಲ್ ಲೀಡರ್ ಇರೋರು ಯಾಕೆ ವೈರಾಗ್ಯದೆಡೆಗೆ ಮನಸ್ಸು ಹೋಗ್ತದೆ? ಯಾಕೆ ಇವರು ದೀಕ್ಷೆ ತಾಳ್ತಾರೆ? ದ ಟರ್ನಿಂಗ್ ಪಾಯಿಂಟ್ ವಾಸ್, ಮಹಾರಾಜರ ದರ್ಬಾರದಲ್ಲಿ ಹೀಗೆ ಒಂದು ದಿವಸ ನೃತ್ಯ ನಡೆಯಬೇಕಾದ್ರೆ ನೀಲಾಂಜನ ಅನ್ನೋ ನೃತ್ಯಕ್ಕೆ ಕುಸಿದು ಬಿದ್ದು ಜೀವನ ತ್ಯಜಿಸ್ತಾಳೆ. ದ್ಯಾಟ್ ವಾಸ್ ಹಸ್ ಟರ್ನಿಂಗ್ ಪಾಯಿಂಟ್. ಓಕೆ, ಜೀವನ ಇಷ್ಟು ನಶ್ವರ, ಇದರಲ್ಲಿ ಏನು ಉಳಿದಿಲ್ಲ ಅಂತ ಅಲ್ಲೇ ಅವರು ವೈರಾಗ್ಯನ ತಾಳ್ತಾರೆ. ನಂತರ ದೀಕ್ಷೆ ಹಾದಿಯನ್ನು ಹಿಡಿತಾರೆ. ದೀಕ್ಷೆ ಪಡೆದು ಕೆಲ ಕಾಲ ತಪಸ್ಸಿನ ನಂತರ ಇವರು 400 ದಿನಗಳ ಕಾಲ ಉಪವಾಸದಲ್ಲೇ ಇರ್ತಾರೆ. ಏಕೆಂದರೆ ಆಗಿನ ಜನಸಾಮಾನ್ಯರಿಗೆ ಆಹಾರ ಕೊಡೋ ಪದ್ಧತಿ, ರೀತಿ ನೀತಿ ಗೊತ್ತಿರಲ್ಲ. ನಂತರ ಏನಾಗ್ತದೆ, ಶ್ರೀಯಾಂಸ ರಾಜನ ಕನಸಿನಲ್ಲಿ ಆಹಾರದ ಬಗ್ಗೆ, ವೃಷಭದೇವ ಭಗವಾನರ ಬಗ್ಗೆ ಕನಸು ಬಂದಾಗ ಅವರು ಬಂದು ಕಬ್ಬಿನ ಹಾಲು ಅಥವಾ ಕಬ್ಬಿನ ರಸ ಕೊಟ್ಟು ಇವರ ಉಪವಾಸವನ್ನು ಮುಗಿಸಿ ಆಹಾರವನ್ನು ಕೊಡ್ತಾರೆ. ಇವರ ಪಾರಣ ಆಗ್ತದೆ. ಆ ದಿವಸವನ್ನು ನಾವು ಇವತ್ತಿನವರೆಗೂ ಅಕ್ಷಯ ತೃತೀಯ ಅಂತ ಆಚರಿಸ್ತಾ ಬರ್ತೀವಿ. ಇದಾಗಿತ್ತು ಕೆಲವೊಂದು ಫ್ಯಾಕ್ಟ್ಸ್. ಇದು ಬಿಟ್ಟು ನಿಮಗೇನೇನು ಗೊತ್ತಿದೆ ನನಗೆ ಕಮೆಂಟಲ್ಲಿ ತಿಳಿಸಿ. ಬೋಲೋ ಬಡೆ ಬಾಬಾ ಕಿ ಜೈ.